ಅಣ್ಣವರು ಕಾಡಿಂದ ಬಂದು 3ನೇ ದಿನಕ್ಕೆ ಅದು ಅವ್ರ ಮನೆಗೆ ಹೋಗ್ಬಿಟ್ಟಿದ್ದೀರಿ. ಆ್ಯಕ್ಚುಲಿ ಇದರಲ್ಲಿ ಫುಲ್ಲು ಲಾಭ ಅಂದರೆ ಪಡ್ಕೊಂಡಿರೋದು ಯಾರೋ ಒಬ್ರು ವ್ಯಕ್ತಿ ಇದ್ದಾನೆ ಅಂದ್ರೆ ನಕ್ಕೀರನ್ ಗೋಪಾಲ್. ಯಾಕಂದರೆ ಒಂದು 7 ಕೋಟಿ ರೂಪಾಯಿ ಅಬೇಸು ಬಂಡಲ್ ನೋಟ್ ಕೊಟ್ಟಿರೋದನ್ನೆಲ್ಲ ಸ್ಪ್ಲಿಟ್ ಮಾಡಿಬಿಟ್ಟು ಎಣ್ಸಕ್ಕಾಗದಿರೋ ಥರ ಮಾಡ್ಬಿಟ್ಟು ಕೊಟ್ಬಿಟ್ಟಿದ್ದು. ಯಾರು ಕೊಟ್ಟವರೆಲ್ಲ ಯಾರು ಹೇಳ್ತಾರೆ? ಸಿದ್ಧಾರ್ಥ್ ಸರ್ ಎಲ್ಲ ಹೇಳ್ತಾರೆ ಪಾಪ, ಭಾಳ ದುಡ್ಡು ಅರೇಂಜ್ ಮಾಡಿಕೊಟ್ರು. ಕಾಫಿ ಡೇ ಸಿದ್ಧಾರ್ಥ ಶಿವರಾಸನ್ನು ಒಡೆಯಕ್ಕೆ ಹೋಗಿರೋ ಜಾಗಕ್ಕೆ ಹೋಗಕ್ಕೆ ಮುಂಚೆ ಪ್ಲಸ್ ಐಡೆಂಟಿಟಿ ಕಾರ್ಡ್ ತೋರಿಸಿ ಹೋಗಿದ್ದಾನೆ ಅಂತ ಬರುತ್ತೆ ಮೆಸೇಜ್. ಸ್ನೇಹಿತರೆ ನಮಸ್ಕಾರ. ಸೈನೈಡ್, ಅಟ್ಟಹಾಸ ಮೊದಲಾದ ಖ್ಯಾತ ಸಿನಿಮಾಗಳನ್ನು ಮಾಡಿದಂತಹ ಕನ್ನಡದ ನಿರ್ದೇಶಕರಾದಂತಹ AMR ರಮೇಶ್ ಅವರ ಕಥೆಗೆ ಸ್ವಾಗತ. AMR ರಮೇಶ್ ಅವರಿರುವಂಥ ಜಾಗ ಸ್ನೇಹಿತರೆ ಇದು ನೋಡಿ, ಇಲ್ಲಿ ಅವ್ರ ಮನೆ ಇದೆ. ಹೋಗೋಣ ಅವ್ರ ಮನೆ ಆಫೀಸ್ ನೋಡೋಣಂತ ಸ್ನೇಹಿತರೆ. ಈಗ ಅವರ ಸೈನೈಡ್ ಇತ್ತಲ್ಲ, ಸೈನೈಡ್ ಸಿನಿಮಾ ತುಂಬ ಫೇಮಸ್ ಸಿನಿಮಾ, ತುಂಬ ಅದ್ಭುತವಾಗಿ ಮಾಡಿದರು. ಎಷ್ಟು ಒಳ್ಳೆ ಟೆಕ್ನಿಕಲ್ ಡೀಟೇಲ್ಸ್ ಇತ್ತದಲ್ಲಿ. ಶಿವರಸನ್ ಮತ್ತು ಶುಭಾ ಕಥೆ ತುಂಬ ಚೆನ್ನಾಗಿ ಮಾಡಿದ್ರು ಅವರು. ಅದನ್ನು ವೆಬ್ ಸೀರೀಸ್ ಮಾಡ್ತಿದ್ದಾರೆ ಮತ್ತು ರಿಲೀಸ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಸೊ ಸರ್ ಕಥೆ ಪೂರ್ತಿ ಕೇಳೋಣ, ಜೊತೆಗೆ ಸೈನೈಡ್ ಸಿನಿಮಾ ಹಿಂದಿನ ಕಥೆಗಳನ್ನು ಕೇಳೋಣ ಬನ್ನಿ. ಸರ್ ಶುಭೋದಯ ಸರ್, ಹೇಗಿದ್ದೀರಿ ಸರ್? ಬರ್ಬೋದಾ? ಬನ್ನಿ ಸ್ನೇಹಿತರೆ, AMR ರಮೇಶ್ ಅವರು. ಸೊ ಸರ್, ನಿಮ್ಮ ಮನೆ ಒಳಗಡೆ ಬರೋಕ್ಕೆ ಮುಂಚೆ ತಮಗೊಂದು ಕಾಂಪ್ಲಿಮೆಂಟ್ ಹೇಳ್ಬೇಕು ನಾನು. ಸಿನಿಮಾ ಎಲ್ಲರೂ ಮಾಡ್ತಾರೆ, ನಾವು ನೋಡಿದ್ದೀವಿ. ಆದರೆ ಸಿನಿಮಾನ ನಿಜವಾದ ಸಿನಿಮ್ಯಾಟಿಕ್ ಆಗಿ ಮಾಡಿದಂಥ ಅಪರೂಪದ ಸಿನಿಮಾ ಮೇಕರ್ ತಾವು ಅಂತ ನನ್ನ ಅನಿಸಿಕೆ ಸರ್. ಸೈನೈಡ್ ಸಿನಿಮಾ, ಅದೇ ನಾನು ಅದನ್ನೇ ಮಾತಾಡ್ತಿದ್ದೆ ಸರ್ ಜೊತೆಗೆ. ಒಂದು ದೃಶ್ಯ ಇದೆ ಅದರಲ್ಲಿ, ನೀವು ನೋಡಿರಬೇಕು. ಈಗ ಒಂದು ಮಿಡ್ಡು ವೈಡು ಕ್ಲೋಸ್ ಅಂತ ತೆಗೆದುಬಿಡ್ತಾರೆ ಸಿನಿಮಾದಲ್ಲಿ. ಆದರೆ ಒಂದು ರಾತ್ರಿ ಪೊಲೀಸ್ನವರು LTT ಅವ್ರನ್ನ ಹಿಡಿಯೋಕೆ ಏನು ಕಾಯ್ತಿದ್ದಾಗ ಅಲ್ಲಿ ಏನೇನು ನಡೆಯುತ್ತಲ್ಲ ಆ ಥರದ್ದು ಒಂದು ಶಾರ್ಟ್ ತುಂಬ ಚೆನ್ನಾಗಿ ಕಟ್ಟಿದ್ರು. ಅಲ್ಲಿ ಯಾರೋ ಪೊಲೀಸ್ನವ್ರು ಮುಖಕ್ಕೆ ನೀರು ಹಾಕೋತಿರ್ತಾರೆ, ಎಲ್ಲೋ ಟೀ ಕುಡಿತಿರ್ತಾರೆ, ಇನ್ಯಾರೋ ಪೀಸಿಗೆ ಯಾರೋ ಬೈಕೊಂಡು ಹೋಗ್ತಾ ಇರ್ತಾರೆ ಆ ಕಡೆಗೆ. ಸೊ ಈ ಥರದ ನೈಜವಾಗಿ ಕಟ್ಟಿದಂಥ ಸಿನಿಮಾ, ಲೈಟು, ಕ್ಯಾಮ್ರಾ, ಆ್ಯಂಗಲ್ಲು ಅದೆಲ್ಲ ಇರ್ತಾವಲ್ಲ, ಅದನ್ನು ತುಂಬ ಚೆನ್ನಾಗಿ ಮಾಡಿದ್ರು ಸರ್. ಸೊ ಹಾಗಾಗಿ ಕನ್ನಡಕ್ಕೆ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಟ್ಟಿದ್ದಕ್ಕೆ ಭಾಳ ಧನ್ಯವಾದ ತಮಗೆ ಸರ್. ಒಂದು 55 ವರ್ಷದಿಂದ ಇಲ್ಲೇ ಇರೋದು ನಾವು. ನಮ್ಮ ಅಜ್ಜಿ ಹಾಲ್ ನಂಜಮ್ಮ ಅಂತೇಳಿ ಅವ್ರು ತೊಗೊಂಡಿದ್ದು ಇದು ಒಂದು 60 ವರ್ಷದಿಂದ. ಇದು ನಮ್ಮ ಪೋಷನ್ನು, ಇದು ನಮ್ಮ ಚಿಕ್ಕಪ್ಪ ಪಕ್ಕದಲ್ಲಿ, ಇನ್ನೊಬ್ರು ಚಿಕ್ಕಪ್ಪ ಹಂಗೆ ಫುಲ್ ಇದು ಸಾಲೆಲ್ಲ ನೀವು. ಹೌದು, ಹಾಲ್ ನಂಜಮ್ಮನವ್ರ ಕುಟುಂಬ. ಹೌದು, ಹಾಲ್ ನಂಜಮ್ಮವರು ನಮ್ಮ ಅಜ್ಜಿ ತಂದೆಯವರು ರಾಮಯ್ಯ, ಅವರು HMT ಬಸ್ ಡ್ರೈವರ್ ಆಗಿದ್ರು. ನಮ್ಮ ತಾತ ಅವ್ರು ಬಂದು ಮೂಡ್ಲಿಗಿರಿಗೌಡರು ಅಂತೇಳಿ ಅವರು ಗೌರ್ಮೆಂಟ್ ಕೆಲಸದಲ್ಲೇ ಇದ್ರು. ಬಟ್ ಯಾರು ಏನು ಮಾಡಿಲ್ಲ, ಇಷ್ಟೇ ಮಾಡಿರೋದು. 10-12 ಹಸುಗಳಿತ್ತು. ನಾನು ನನಗೆ ಕಂಡಂಗೆ ಜೊತೇಲಿ ಹೋಗ್ತಾ ಇದ್ದೆ. ಒಂದು 2ನೇ ಕ್ಲಾಸ್ 3ನೇ ಕ್ಲಾಸ್ ಇದ್ದಾಗೆಲ್ಲ ಜೊತೆಲೇ ಹೋಗೋದು. ಆಮೇಲೆ ನನಗೆ ಹಾಲು ಕರೆದಿದ ತಕ್ಷಣ ಒಂದು ಗ್ಲಾಸ್ ಅಲ್ಲೇ ಕೊಟ್ಬಿಡೋರು, ನೊರೆ ಹಾಲು ಕುಡಿಯೋಕ್ಕೆ ನಂಗೆ ತುಂಬ ಇಷ್ಟ. ಬಿಸಿ ಮತ್ತು ನೊರೆ ಹಾಲು ನಂಗೆ ತುಂಬ ಇಷ್ಟ. ಅದಕ್ಕೆ ಒಂದು ಗ್ಲಾಸ್ ಕುಡಿದ್ಬಿಡ್ತಿದ್ದೆ. ಫಸ್ಟ್ ನನಗೆ ಕೊಡೋರು, ಯಾಕಂದರೆ ದೊಡ್ಡ ಮೊಮ್ಮಗ ನಾನೇ ಮನೆಗೆ. ಮೊದಲನೇ ಮೊಮ್ಮಗ? ಹೌದು, ನಮ್ಮ ತಂದೆಯೇ ದೊಡ್ಡವರು, ಅವರ ಮೊದಲನೇ ಮಗ. ಅವ್ರಿಗೆ ನಾನೇ ದೊಡ್ಡವನು. ಮಿಗ್ದವರೆಲ್ಲ ಹೆಣ್ಮಕ್ಳುಗಳು. ಅವರು ಒಂದಿಬ್ರು ಇದ್ರು ದೊಡ್ಡವರು, ಒಂದಿಬ್ರು ಹೆಣ್ಮಕ್ಳು. ಅವರೆಲ್ಲ ಊರುಗಳಲ್ಲಿದ್ದರು. ಮನೆ ಗಂಡು ಮಕ್ಕಳಲ್ವಾ, ನಮ್ಮ ಚಿಕ್ಕಪ್ಪದಿರು ಮತ್ತು ಅವರೆಲ್ಲ ಇರೋರು. ಅವ್ರಿಗೆಲ್ಲ ಇನ್ನೂ ಸರಿಯಾಗಿ ಮದುವೆಗಳಾಗಿರಲಿಲ್ಲ. ನಮ್ಮ ತಂದೆಗೆ ಫಸ್ಟ್ ಮದುವೆ ಆಗಿತ್ತು, ನಾನು ಹುಟ್ಟಿದ್ನಲ್ಲ. ಆಮೇಲೆ ನಮ್ಮ ತಂದೆ ಪೈಲ್ವಾನ್ ಬೇರೆ. ಹೌದೌದು, ಅಲ್ಲೇ ನಟ್ಕಳಪ್ಪ ಸರ್ಕಲ್ಲೇ ಗರಡಿ ಮನೆ ಇತ್ತು. ನಮ್ದೆಲ್ಲ ನಟ್ಕಳಪ್ಪ ಸರ್ಕಲ್, ಬಸವನಗುಡಿನೇ ನಾವು. ಅಲ್ಲಿ ಇತ್ಕೊಂಡು ಈ ಮನೆ ತೊಗೊಂಡಿದ್ದು ನಮ್ಮ ಅಜ್ಜಿ. ಅವ್ರು ಹಾಲು ಹಾಕ್ಬಿಟ್ಟು 2,000 2,500 ರೂಪಾಯಿಗೆ ತೊಗೊಂಡಿದ್ದು ಮನೆ ಈ ಜಾಗ. ಅವಾಗೆಲ್ಲ ಪ್ಯಾಕೆಟ್ ಹಾಲಿಲ್ಲ, ಹಸು ಕರಿಬೇಕಿತ್ತು. ಮನೆ ಮುಂದೆ ಹೋಗಿ ಕರಿಬೇಕು. ಈ ಹೊರಗಡೆ ಕರೆದ್ರೆ ನೀರು ಹಾಕ್ತಾರೆ ಅಂತೇಳಿ ಡೌಟು. ಅವ್ರ ಮನೆಗಳ ಮುಂದೆನೇ ಹೋಗಿ ಕರೆದು ಅವರೆಲ್ಲ ನಿಂತಿರ್ತಾರೆ. ಒಂಚೂರು ನೀರು ಹಾಕ್ಬಿಟ್ರು ಹೋಯ್ತು. ಅದು ನಮ್ಮ ಅಜ್ಜಿ ಒಂದು ಸ್ವಲ್ಪ ನೀರು ಇಟ್ಕೊಂಡು ಕೆತ್ಲಿಗೆ ನೀರು ಹಾಕ್ತಿದ್ರು. ಆ ಕೆತ್ಲಿಗೆ ಯಾಕೆ ನೀರು ಹಾಕ್ತಾ ಇದ್ದೀರಾ ಅನ್ನೋರು. ಫಸ್ಟ್ ಆ್ಯಕ್ಚುಲಿ ಕೆತ್ಲಿಗೆ ನೀರು ಹಾಕಿ ಸ್ವಲ್ಪ ಎಲ್ಲ ಇದು ಮಾಡಿ, ಅದಕ್ಕೂ ಒಂದು ಇದು ಆರ್ಗ್ಯುಮೆಂಟ್ ನಡೆಯೋದು. ಅದೆಲ್ಲ ನನಗಿನ್ನೂ ಕಣ್ಣು ಕಟ್ಟದಂಗಿದೆ. ಅದೆಲ್ಲ ಬ್ಯೂಟಿಫುಲ್ ಲೈಫ್. ನಾನೇ ಇಂಡೈರೆಕ್ಟ್ ಆಗಿ ಅವನ ಹತ್ರ ವಿಷಯ ತಿಳಿಸ್ತೀನಿ. ಓಕೆ, ಗೊತ್ತಾಗ್ಬಿಟ್ರೆ ಸರ್ ಕೆಲವು ಅವಾರ್ಡ್ಸ್ ಇದೆ, ತೋರಿಸ್ಬೋದಾ? ಬನ್ನಿ ಸರ್, ಬನ್ನಿ. ಹೌದು, ಫಸ್ಟ್ ಫಿಲ್ಮು ಸಂತೋಷ, ಅದಕ್ಕೂ ಸ್ಟೇಟ್ ಅವಾರ್ಡು. ಸಂತೋಷಗೆ. ಸಂತೋಷ ಯಾವ ವರ್ಷ? ಅದು 2002. ಬಟ್ ಅವ್ರಿಗೆ ಅವಾರ್ಡ್ ಕೊಟ್ಟಿದ್ದು ನನಗೆ ಅವ್ರು ಮುಖ್ಯಮಂತ್ರಿ ಆದಾಗ. ಅಲ್ಲಿವರೆಗೂ ಇದು ಪ್ರೊಸೆಸ್ಸಲ್ಲಿ ಇತ್ತದು. ಅದು 2 ಸಾರಿನೂ ಅವರಿದ್ದಾಗಲೇ ನನಗೆ ಸ್ಟೇಟ್ ಅವಾರ್ಡ್ಸು. ಆಮೇಲೆ ಅದು ಮುಗಿತಾ ಇದ್ದಂಗೆ ಸೈನೈಡ್ ಮಾಡಿದೆ. ಸೈನೈಡು ಅವರು ಆಲ್ಮೋಸ್ಟ್ ಅಲ್ಲಿ ಇಳಿಯೋಸ್ ಟೈಮ್ ಅನ್ಸತ್ತದು. ಅವ್ರು 2 years ಅಲ್ಲಿ 2020 ಗೌರ್ಮೆಂಟ್. ಹೌದು, ಆ ಟೈಮಲ್ಲಿ ಕರೆಕ್ಟಾಗಿ ಯಡಿಯೂರಪ್ಪ ಅವರು, ವಿಷ್ಣು ಸರು, ಭಾರತಿ ಮೇಡಮು ಎಲ್ಲರೂ ಇದ್ದಾರೆ. ಸೈನೈಡ್ ಅದು
ಅದ್ರ ಕತೆ. ಇದು ಅಣ್ಣವರು. ಓಕೆ. ಅಣ್ಣವರು ಕಾಡಿಂದ ಬಂದು 3ನೇ ದಿನಕ್ಕೆ ಅದು ಅವ್ರ ಮನೆಗೆ ಹೋಗ್ಬಿಟ್ಟಿದ್ದೀರಿ. ಫಸ್ಟ್ ಕಾಡ್ಗೆ ಹೋದವನೇ ನಾನಲ್ಲ, ಅಣ್ಣವ್ರ ಬಿಡುಗಡೆಗೆ. ಹೌದಾ? ಫಸ್ಟು ಫಾರೆಸ್ಟ್ಗೆ ಹೋಗಿರೋದೇ ನಾನು ಆ್ಯಕ್ಚುಲಿ. ಅರ್ಥ ಆಗಲಿಲ್ಲ ಸರ್. ಈಗ ಅಣ್ಣವ್ರು ಕಿಡ್ನ್ಯಾಪ್ ಆಗಿ 4th ಡೇಗೆ ಹೋಗ್ತೀನಿ ನಾನು ಕಾಡಿಗೆ. ಅಣ್ಣವ್ರು ಕಿಡ್ನ್ಯಾಪ್ 4ನೇ ದಿನಕ್ಕೆ? ಹೌದೌದು. ಅದು ನಾನು ನಾರಾಯಣಗೌಡ ನಮ್ಮ ರಕ್ಷಣಾ ವೇದಿಕೆ ನಾವು ಕಟ್ಟಿದ್ವಲ್ಲ, ಅವಾಗ ನಾರಾಯಣಗೌಡ ನಾನು ಎಲ್ಲ ಅಣ್ಣವ್ರ ಮನೆಗೆ ಹೋಗಿದ್ದೆ. ನಾರಾಯಣಗೌಡ ಹಿಂಗಿದ್ರು ಅವಾಗ? ನೋಡಿ. ಓ ಗಾಡ್, ಇದು ನೀವು? ಹೌದು, ನಾವೆಲ್ಲ ರಕ್ಷಣಾ ವೇದಿಕೆಯಲ್ಲಿ ಇದ್ದಿದ್ದಲ್ವಾ. ರಾಜ್ಕುಮಾರ್ ಸಂಘದಿಂದ ನಾವೆಲ್ಲ 82, 83ಗೆ ರಾಜ್ಕುಮಾರ್ ಸಂಘಕ್ಕೆ ಸೇರಿಕೊಂಡೆ ನಾನು. ಗೋಕಾಕ್ ಚಳುವಳಿ ಮುಗಿತಾ ಇದ್ದಂಗೆ ಆವಾಗಲೇ ಆಲ್ಮೋಸ್ಟ್ ಅದು ಎಂಟ್ರಿ ನಮ್ದೆಲ್ಲ ರಾಜ್ಕುಮಾರ್ ಸಂಘಕ್ಕೆ. ಅಲ್ಲಿಂದ ಅದಾದ್ಮೇಲೆ ನಾರಾಯಣಗೌಡ ಬಾಂಬೆಯಿಂದ ಬಂದಿದ್ದು. ಅದಾದ್ಮೇಲೆ ರಾಜ್ಕುಮಾರ್ ಸಂಘದಲ್ಲೇ ನಾರಾಯಣಗೌಡನೂ ಇದ್ದಿದ್ದು. ನಾವೆಲ್ಲ ರಾಜ್ಕುಮಾರ್ ಸಂಘದವರು. ಅದಾದ್ಮೇಲೆ ಜಾಣಗೆರೆಯವರು ನಾವೆಲ್ಲ ಸೇರಿಕೊಂಡು ನಾರಾಯಣಗೌಡ, ಶಿವರಾಮ, ಪ್ರವೀಣ್ ಶೆಟ್ಟಿ, ಆಮೇಲೆ ಕೃಷ್ಣೇಗೌಡ, ಸುಮಾರು ಒಂದು ದೊಡ್ಡ ಗ್ಯಾಂಗು ನಮ್ಮ. ಇವೆಲ್ಲ ಸೇರಿಕೊಂಡು ನಾವು ಒಂದು 8 ಜನ, ನಮ್ಮ ಯಡಿಯೂರು ಜನಾರ್ದನು ರಕ್ಷಣಾ ವೇದಿಕೆ ಸ್ಟಾರ್ಟ್ ಆಗಿದ್ದು ಅಲ್ಲಿಂದ. ಅವಾಗ ನಾವು ಅಣ್ಣವ್ರು ಕಿಡ್ನಾಪ್ ಆದಾಗ ಬರೀ ಗಲಾಟೆಗಳು ಮಾಡ್ತಿದ್ವಲ್ಲ, ಈ ಥರ ನಮ್ಮದು ಚಳುವಳಿ ಸ್ಟಾರ್ಟ್ ಆಗಿತ್ತು. ಸೊ 4th ಡೇಗೆ ಕಾಡಿಗೆ ಹೋಗ್ಬಿಟ್ಟಿದ್ದೀರಿ ನೀವು? ಹೌದು. ಅಂದರೆ ಅಣ್ಣವ್ರು ಕರ್ಕೊಂಡ್ಬರ್ತೀವಿ ಅಂತ? ಹೌದು. ಬಟ್ ನಮ್ಮದು ಬೇರೆ ರೂಟ್ ಅದು. LTT ಅವ್ರನ್ನ ಕರ್ಕೊಂಡು ಹೋಗಿದ್ದೆ ನಾನು. ಕೊಳತ್ತೂರು ಮಣಿ ಭೇಟಿ ಮಾಡಿ, ಆಮೇಲೆ ಸಂಪತ್ತು, ಸುಮಾರು ಜನ ಯಾರ್ಯಾರು ಒಳಗಡೆ ಇದ್ರು ಎಲ್ಲರೂ ನಮ್ಗೆ ಗೊತ್ತಿತ್ತಲ್ಲ. ಯಾಕಂದರೆ ಅಣ್ಣವ್ರು ಕಿಡ್ನಾಪ್ ಮಾಡಿದ್ದು ನನಗೆ ಯಾವ ಗ್ಯಾಂಗ್ ಅಂತ ಗೊತ್ತಾಗೋಯ್ತು ನಮಗೆ. TNLA ಗ್ಯಾಂಗ್ ಅಲ್ವಾ, ಅದಕ್ಕೆ ನಾವು ಮೊದಲೇ ಹೊರಟೋದು LTT ಅವ್ರನ್ನ ಕರ್ಕೊಂಡು ಬಂದು. ಒಂದು 7th ಡೇ 8th ಡೇ ಅಣ್ಣವ್ರ ಮನೇಲಿ ಅದನ್ನ ಫೋಟೋಸ್ಗಳು ಇದನ್ನು ಎಲ್ಲ ತೆಗೆದು ನಾನು ಇವ್ರಿಗೆ ಕೊಟ್ಟೆ. ಗೋಪಾಲ ಸೂರವ್ರು ಇದ್ರು ಅವಾಗ DCP ಆಗಿ. ಮತ್ತೆ ನಮ್ಮ MC ನಾರಾಯಣಗೌಡರು ಇದ್ರು, ಈಗ ಅನುಚೇತ್ ಸರ್ ಇದಾರಲ್ಲ ಅವ್ರ ತಂದೆಯವರು, ಅವರೊಂದು DCP. ಸೆಂಟ್ರಲ್ ನಮ್ಮ ಗೋಪಾಲಸೂರ್ ಸರ್ ಅವ್ರು ಆ ಕಡೆ ಇದ್ದರು. ಆಮೇಲೆ ಇಮಿಡಿಯೇಟಾಗಿ ಅದನ್ನು ತೊಗೊಂಡು ಅವರೆಲ್ಲ ನೋಡಿ ಕರೆಕ್ಟ್ ಮೂವ್ ಮಾಡಿದ್ಯಾ ಅಂತೇಳಿ ಖರ್ಗೆ ಹತ್ರ ಕಳಿಸಿದ್ರು. ಖರ್ಗೆ ಅವ್ರು ಸ್ವಲ್ಪ ಗಾಬರಿ ಆಗ್ಬಿಟ್ರು ಅವಾಗ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಹೋಮ್ ಮಿನಿಸ್ಟ್ರು, CM. ಸ್ವಲ್ಪ ಗಾಬರಿ ಆಗ್ಬಿಟ್ಟು ಏನು ಮಾಡ್ಬಿಟ್ರು, ನನ್ನ ಕೆಂಪಯ್ಯನ ಹತ್ರ ಕಳಿಸಿದ್ರು. ಕೆಂಪಯ್ಯ ಮತ್ತು ಚಿನ್ನೇಗೌಡರು ನನ್ನ ಕೆಂಪಯ್ಯನವ್ರ ಹತ್ರ ನಮ್ಮ ರಮೇಶ್ ಏನೋ ಮಾಡ್ಕೊಂಬಂದಿದ್ದಾನೆ ನೋಡಿ ಅಂತ ಅಂದರು. ಅಷ್ಟು ಆಲ್ರೆಡಿ ಕೆಂಪಯ್ಯ ನನಗೆ ತುಂಬ ಪರಿಚಯ ಇತ್ತು. ಯಾಕಂದರೆ ನಾನು ಆಲ್ರೆಡಿ ಕತೆ ಬರಿತಾ ಇದ್ದೆ, ಯಾವುದು ಸೈನೈಡ್, ಅವ್ರನ್ನ ಇಟ್ಕೊಂಡು. ಯಾಕಂದರೆ ಅವ್ರು ಅವಾಗ DCP ಆಗಿದ್ರು. ಮನೆಗೆ ಹೋದಾಗ ಅಣ್ಣವ್ರ ಮನೇಲೇ ಇದು ನಡೆದಿದ್ದು. ಹೆಂಗೆ ಹೋದೆ ನೀನು ಅಂದರು. ನಾನು ನಮ್ಮ LTT ರಂಗನಾಥು, ಸುಚೀಂದ್ರನ್ ಇವರೆಲ್ಲ ರಾಜೀವ್ ಗಾಂಧಿ ಕೇಸಲ್ಲಿ ಇದ್ರಲ್ಲ, ಅವ್ರನ್ನ ಕರ್ಕೊಂಡು ಹೋದೆ ಅಂತ ಅಂದೆ. ಅವಾಗ ಸ್ವಲ್ಪ ಅವರು ಇದಾದರು ಅಂತ, ಅವ್ರಿಗೇನು ಅಷ್ಟು ಇಷ್ಟ ಆಗಲಿಲ್ವೋ ಏನೋ ಅದು. ನಂಗೆ ಅವಾಗ ಗೊತ್ತಾಯ್ತು ಆ ಕ್ರಮ, ಆ ರೂಟ್ ಯಾಕೋ ಸರಿನಾ ತಪ್ಪು. ಬಟ್ ಗೋಪಾಲಸೂರ್ ಸಾರು ಅವ್ರು ಪರ್ಫೆಕ್ಟ್ ಅಂದರು. ಇವ್ರು ಬಿಟ್ಟರೆ ಇನ್ಯಾರ ಕೈಲಾಗುತ್ತೆ ಕರ್ಕೊಂಬರಕ್ಕೆ, ಇವ್ರುಗಳನ್ನೇ ಹೆಲ್ಪ್ ತೊಗೋಬೇಕು ನಾವು ಅಂತ ಅವ್ರು ಹೇಳೋರು. ಅದಾದ್ಮೇಲೆ ಕೆಂಪಯ್ಯನವ್ರು ಅವರು ಡಿಸಿಷನ್ನು ಸ್ವಲ್ಪ ತಡಿ ಅಂದರು. ಇನ್ನೊಂದು 3 ದಿನಕ್ಕೆ ನಕೀರನ್ ಗೋಪಾಲ್ ಎಂಟ್ರಿ ಆಯಿತು, ಸಂಧಾನಕಾರ. ಬಟ್ ನಾನು ಅವಾಗಲೇ ಹೇಳಿದೆ ಈ ಮಿಷಿನ್ ಫ್ಲಾಪ್ ಅಂತಾನೆ ಹೇಳಿದೆ ನಾನು. ನಕೀರನ್ ಗೋಪಾಲ್ ಎಫರ್ಟ್ಸಿಗೆ ಫ್ಲಾಪ್ ಆಗುತ್ತೆ ಅಂತ ಅಲ್ಲೇ ಗೊತ್ತಿತ್ತು ನನಗೆ. ಯಾಕಂದರೆ ಒಂದು 5 ಸಲ ಹೋದ್ರು, ಏನೂ ಮಾಡಲಿಲ್ಲ ಅವರು. ಇಲ್ಲಿಂದ ಹೋಗೋರು ಅಣ್ಣವ್ರ ಮನೆಗೆ ಬಂದು ಇಂಥ ದೇವರು ಅಂತ ಅವ್ರನ್ನ ಕಿಡ್ನಾಪ್ ಮಾಡಿಬಿಟ್ಟಿದ್ದಾನೆ ಅಂತ ಇಲ್ಲಿ ಹೇಳೋದು. ಗೌರ್ಮೆಂಟಲ್ಲಿ ಏನೇನು ಬೇಕೋ ಹೊಸ, ಬಟ್ ಅವ್ರು ಬರೋಕ್ಕೆ ಮುಂಚೆ ಒಂದು ಬ್ಯೂಟಿಫುಲ್ ಪ್ಲ್ಯಾನ್ ಮಾಡ್ಕೊಂಡೇ ಬಂದರು ಅವರು. ನಕೀರನ್ ಒಂದು ಮರ್ಡರ್ ಕೇಸಲ್ಲಿ ಇದ್ರು ಅವರು, ನಕೀರನ್ ಗೋಪಾಲ್. ಒಂದು ಮರ್ಡರ್ ಕೇಸು 2 ಸ್ಟೇಟ್ನವ್ರು ಹಾಕ್ಬಿಟ್ಟಿದ್ರು ಅವ್ರ ಮೇಲೆ. ಕಂದವೇಲು ಮರ್ಡರ್ ಕೇಸಲ್ಲಿ ಹಾಕಿದ್ರು. ಆ ಮರ್ಡರ್ ಕೇಸ್ನ ವಾಪಸ್ ತೆಗೆಸಿದ್ರೆ ಮಾತ್ರ ನಾನು ಹೋಗೋದು ಸಂಧಾನಕ್ಕೆ ಅಂತ ಕೂತ್ಕೊಂಡ್ರು. ದೊಡ್ಡ ಕೇಸ್ ಅದು. ಸೊ ಆಮೇಲೆ ತೆಗೆದ್ರ ಕೇಸ್ನ 2 ಗೌರ್ಮೆಂಟ್ ವಿಡ್ರಾ ಮಾಡಿಸ್ಬಿಟ್ಟು ಅವ್ರಿಗೆ ಪರ್ಸನಲ್ ಲೆಟ್ರ್ ಕೊಟ್ಮೇಲೆ ಅವ್ರು ಹೋಗಿದ್ದು. ಅವ್ರು ಅವರು ಆ್ಯಕ್ಚುಲಿ ಇದರಲ್ಲಿ ಫುಲ್ಲು ಲಾಭ ಅಂದರೆ ಪಡ್ಕೊಂಡಿರೋದು ಯಾರೋ ಒಬ್ರು ವ್ಯಕ್ತಿ ಇದ್ದಾನೆ ಅಂದ್ರೆ ನಕೀರನ್ ಗೋಪಾಲ್. ಇವನ್ ಫೈನಾನ್ಷಿಯಲಿ ಎವ್ರಿ ಆಸ್ಪೆಕ್ಟ್ ಫೇಮ್ ಗೀಮಿಂದ ಹಿಡಿದು ಪ್ರತಿಯೊಂದು ಅವ್ರಿಗೆ ಸಿಕ್ಕಿದ್ದೆ ಎಲ್ಲ ಲಾಭ. ಅದು ವೀರಪ್ಪನಿಗೂ ಗೊತ್ತಾಯ್ತು ಬಹುಶಃ. ಆಮೇಲೆ ಅದಕ್ಕೆ ಅದು ಲಾಸ್ಟಲ್ಲಿ ಅವ್ರನ್ನ ಬಿಡಬಾರ್ದು ಅಂತ ಕೂತಿದ್ದಿದ್ದು. ನಾಗಪ್ಪನ ಎಸ್ಕೇಪ್ ಆದಾಗ ಅವರಲ್ಲೇ ಇದ್ರಲ್ಲ, ಅವತ್ತು ನೈಟ್ ಅಲ್ಲೇ ಇದ್ದಿದ್ದು. ನಾಗಪ್ಪ ಮರಡಿಗೆ ಓಡ್ ಬಂದಾಗ ಅದೊಂದು ದೊಡ್ಡ ಕತೆ ಬಿಡಿ. ಅವತ್ತು ನಾಗಪ್ಪ ಮರಡಿಗೆ ಎಸ್ಕೇಪ್ ಆಗಿದ್ದು ನಕೀರನ್ ಗೋಪಾಲಿಂದ. ಅವತ್ತು ಅದು 5 ವಿಸಿಟು ವೇಸ್ಟು. ಇಲ್ಲಿ ಬರೋದು ನಿಮ್ಮ ದೇವ್ರಂಥವ್ರನ್ನ ಕರ್ಕೊಂಡು ಹೋಗಿದ್ದಾರೆ ಅನ್ನೋದು, ಅಲ್ಲೋಗೋದು ವೀರಪ್ಪನ ಹತ್ರ, ಇದಕ್ಕಿಂತ ಪ್ರೈಸ್ ಕ್ಯಾಚ್ ನಿಂಗೆ ಸಿಗಲ್ಲ, ನಿನ್ಗೆ ಏನು ಬೇಕೋ ಆಗುತ್ತೆ ಅಂತ ಅವ್ರಲ್ಲಿ ಹೇಳೋದು. ಅಣ್ಣವ್ರ ಹತ್ರ ಹೋಗೋದು, ನಿಮ್ಮಂಥ ಒಳ್ಳೆ ಮನುಷ್ಯನ ಈ ಕ್ರೂರಿ ಕರ್ಕೊಂಡ್ಬಿಟ್ಟಿದ್ದಾನೆ ಅಂತ ಅವ್ರ ಹತ್ರ ಪರ್ಸ್ನಲ್ಲಾಗಿ ಮಾತಾಡೋದು. ಸೊ ಯಾರ ಹತ್ರ ಹೇಗೆ ಬೇಕಾಗಿ ಮಾತಾಡೋದು ಒಂಥರ ಬ್ಯೂಟಿಫುಲ್ಲಾಗಿ ಪ್ಲೇ ಮಾಡ್ತಾ. ಆಮೇಲೆ ಒಂದು ಕೆಲಸ ಆಗಲಿಲ್ಲ, ಒಂದು ನಯ ಪೈಸೆ ಕೆಲಸ ಆಗಲಿಲ್ಲ, ದುಡ್ಡು ತೊಗೊಂಡೋಗೋದು,
ಅದಾದಮೇಲೆ ಅದು ನನಗೆ ಅದು ಸಿಕ್ಬಿಟ್ಟಿದ್ರೆ ತೋರಿಸ್ಬಿಡ್ತಾಯಿದ್ದೆ ಕರೆಕ್ಟಾಗೆ. ಯಾರು ಕೊಟ್ಟವರೆಲ್ಲ ಯಾರು ಹೇಳ್ತಾರೆ, ಸಿದ್ಧಾರ್ಥ್ ಸರ್ ಎಲ್ಲಿ ಹೇಳ್ತಾರೆ ಪಾಪ, ತುಂಬ ದುಡ್ಡು ಅರೇಂಜ್ ಮಾಡಿಕೊಟ್ರು. ಕಾಫಿ ಡೇ ಸಿದ್ಧಾರ್ಥ ನಮ್ಮ ಎಸ್ ಎಂ ಕೃಷ್ಣ ಅವ್ರು ಅಳಿ ಅಲ್ವಾ, ಅವಾಗ ಅವ್ರಿಗೆ ತಾನೇ ಇದ್ದಿದ್ದು ಪೇಯ್ನು, ಆ ನೋವೆಲ್ಲ ಜಾಸ್ತಿ ಇದ್ದಿದ್ದೆ ಎಸ್ ಎಂ ಕೃಷ್ಣ ಅವಾಗ. ನೀವು ಅವಾಗ ನೀವು ಅವ್ರ ಮುಖ ನೋಡಿದಿರೋ ಏನೋ ಗೊತ್ತಿಲ್ಲ, ಪೇಲ್ ಆಗಿಬಿಟ್ಟಿದ್ರು. ಅವ್ರಿಗೆ ನಿಜ ಹೇಳ್ಬೇಕು ಅಂದರೆ ಅಷ್ಟು ಆ್ಯಕ್ಟಿವ್ ಆಗಿ ಅಷ್ಟು ಸ್ಮೈಲಿಂಗ್ ಮನುಷ್ಯ, ತುಂಬ ಸ್ಪೋರ್ಟಿವ್ ಮ್ಯಾನ್. ಅವರಷ್ಟು ಪೇಲ್ ಆಗಿದ್ದವ್ರನ್ನ ನಾವು ನೋಡೋಕ್ಕೆ ಆಗಲ್ಲ, ಅಷ್ಟು ನೊಂದ್ಬಿಟ್ಟಿದ್ರು. ಆಮೇಲೆ ನನಗೆ ಚೆನ್ನಾಗಿ ಗೊತ್ತು ಇದು ಫ್ಲಾಪ್ ಅಂದ್ಬಿಟ್ಟು ನಾವೇನು ಮಾಡಿದ್ವಿ, ತಿರ್ಗಾ ಈ ಅಟೆಂಪ್ಟ್ ಬಿಡಬಾರ್ದು ಅಂತ ತಿರ್ಗಾ ರಂಗನಾಥ್ನ ಕರ್ಕೊಂಡು ನಡುಮಾರ ನನಗೆ 3 ಸಲ ಹೋದೆ, ಅವ್ರನ್ನ ಕನ್ವಿನ್ಸ್ ಮಾಡಿಬಿಟ್ಟೆ. ಹೌದೌದು, ನಡುಮಾರನ್ನ ಕನ್ವಿನ್ಸ್ ಮಾಡಿದೆ ನಾನೇ. ಅದೇ ಎಲ್ಲ ಕಡೆ ಆರ್ಟಿಕಲ್ ನಂದು ಬಂದಿರೋದು. ಕನ್ವಿನ್ಸ್ ಮಾಡಿದವ್ರು ನಾನು. ಕನ್ವಿನ್ಸ್ ಮಾಡಿ ಇಮ್ಮಿಡಿಯೇಟಾಗೆ ಇವ್ರದ್ದು ಫ್ಲಾಪ್ ಆಯಿತು ಅಂತ ಗೊತ್ತಾಗಿದ್ದ ತಕ್ಷಣವೇ ಮಧುರೈಯಿಂದ ಫುಲ್ಲು ಮೆಟೀರಿಯಲ್ ತೊಗೊಂಬಂದು ಅವ್ರದ್ದು ಮೀಟಿಂಗ್ ಹೋಗಿ ನಾನು ಎಲ್ಲ. ಅವಾಗ ಅವ್ರು ಒಂದೇ ಮಾತು ನನಗೆ ಹೇಳಿದ್ದು, ನೋಡೋ ತಮಿಳಲ್ಲೇ ಹೇಳಿದ್ರು, ಪಾರ್ಪ ನಿಂಗೆ ಒಂದು ಕೇಕರಿಂಗೆ ಓಕೆ, ஆனால் என்னால் நானா எப்படி சொல்கிறது, உங்கள் கவர்மெண்ட் சொன்னாதானே நான் போக முடியும் ಅಂದರು. ಅಂದರೆ ನಿಮ್ಮ ಗೌರ್ಮೆಂಟ್ ಹೇಳಿದ್ರೆ ತಾನೇ ನಾನೇನಾದರೂ. ಅವಾಗ ಇಮ್ಮಿಡಿಯೇಟಾಗಿ ಬಂದು ಗೋವಿಂದ್ ಅವ್ರಿಗೆ ಮತ್ತು KV ಚಂದ್ರಶೇಖರ್ ಇದರೆಲ್ಲ ಕೇಳಿ, ಅಶೋಕ್ ಅವರು ಇದ್ದಾರೆ, ಅವ್ರಿಗೆಲ್ಲ ಹೇಳಿದ್ದು ನೀ ಅಣ್ಣವ್ರು ಬಿಡುಗಡೆ ಆಗಬೇಕು ಅಂದರೆ ನಡುಮಾರನಿಲ್ಲದೆ ಆಗೋದೇ ಇಲ್ಲ ಅಂತ ಹೇಳಿದೆ. ಯಾಕೆ ಅಂದರೆ ಅಷ್ಟೊಂದು ಆಲ್ರೆಡಿ ಕಟ್ಟಾಗೋಯ್ತು ಇವ್ರದ್ದು. ನಕೀರಂದು ಲಾಸ್ಟ್ 61ನೇ ದಿನಕ್ಕೆ ಯಾವಾಗ ಇವ್ರು ಎಸ್ಕೇಪ್ ಆಗಿ ಬಂದರೋ, ಯಾರು ನಾಗಪ್ಪ, ಅದಕ್ಕೆ ಹೆಲ್ಪ್ ಮಾಡ್ದ ಅಂತೇಳಿ ಅವನ್ನ ಹೊಡೆದು ಕಟ್ಟಾಕಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರು ಕಾಡಲ್ಲೇ. ಅವನ್ನ ಆ್ಯಕ್ಚುಲಿ ನೆಕ್ಸ್ಟು ಅವ್ರ ಕೋಪ ಇದ್ದಿದ್ದೆ ಅವ್ರ ಮೇಲೆ, ವೀರಪ್ಪನಿಗೆ. ನಕ್ಕೀರನ್ ಗೋಪಾಲ್ ಅದಾದಮೇಲೆ ವೀರಪ್ಪನ ಸವಾಸಕ್ಕೆ ಹೋಗ್ಲಿಲ್ಲಲ್ಲ, ಆಮೇಲೆ ಅಣ್ಣವ್ರು ಬಿಡುಗಡೆ ಆದಾಗ ಹೋಗ್ಲಿಲ್ಲಲ್ಲ. ಅವಾಗ ನಡುಮಾರನವ್ರು ತುಂಬ ಬೇಡ್ಕೊಂಡ್ರು, ನಮ್ಮ ಪರ ಯಾರಾದರೂ ಮಾತಾಡ್ತಾರೆ ತಮಿಳ್ನಾಡಲ್ಲಿ ಅಂದರೆ ಒಬ್ಬನೇ ಒಬ್ಬ ಪತ್ರಕರ್ತ ಇದ್ದಾನೆ, ಅವನು ತಮಿಳನು, ಇವನು ಹೆಂಗಾರು ನೋ ಅಂದ್ಬಿಟ್ರು. ಈ ಸಂಧಾನದಲ್ಲಿ ಅವ್ರು ಬೇಡ, ನೀವಿರಿ, ನೀವು ದೊಡ್ಡವರು ನೀವಿರಿ, ಅವ್ನು ಬೇಡ ಅಂತೇಳಿ ಆ ಥರ ಲಾಸ್ಟ್ ಕಟ್ ಆಯ್ತಲ್ಲ. ನೋ ಎಂಟ್ರಿ ಇಲ್ಲ, 61ನೇ ದಿನಕ್ಕೆ ಲಾಸ್ಟ್ ಅದು. ಯಾಕಂದರೆ ಒಂದು 7 ಕೋಟಿ ರೂಪಾಯಿ ಅಬೇಸು ಬಂಡಲ್ ನೋಟ್ ಕೊಟ್ಟಿರೋದನ್ನೆಲ್ಲ ಸ್ಪ್ಲಿಟ್ ಮಾಡಿಬಿಟ್ಟು ಎಣ್ಸಕ್ಕಾಗದಿರೋ ಥರ ಮಾಡ್ಬಿಟ್ಟು ಕೊಟ್ಬಿಟ್ಟಿದ್ದು. ಸೊ ಇಲ್ಲಿಂದ ಬಂಡ್ಲು ಹೋಗೋದು ಪ್ರಾಪರಾಗಿ ಸುಮಾರು ಪಾಪ ಸಂಗ್ರಾಮ್ ಸಿಂಗ್ ಎಲ್ಲರೂ ತೊಗೊಂಡೋಗಿ ಕೊಟ್ಟಿದ್ದಾರೆ. ಚೆನ್ನೈಯಲ್ಲಿ ಅವ್ರ ಆಫೀಸಲ್ಲೇ ಸುಮಾರು ನಡೆದೋಗಿದೆ. ನನ್ನ ಹತ್ರ ಪ್ರೂಫ್ ಇದ್ದಿದ್ರೆ ನಾನು ಇದನ್ನೆಲ್ಲ ಶೂಟ್ ಮಾಡಿ ಸೈನ್ ಮಾಡಿರ್ತೀನಿ, ಮಾಡಾಕ್ಬಿಡ್ತೀನಿ. ಅದು ನಮ್ಮ ಆಥೆಂಟಿಕ್ ಆಗಿ ಇಲ್ಲ. ಇಲ್ಲಿ ಯಾರ್ಯಾರು ಪಾಪ ದುಡ್ಡುಗಳು ಕೊಟ್ಟಿರೋದು, ಎಲ್ಲರೂ ದುಡ್ಡುಗಳು ಕೊಟ್ಟಿದ್ದಾರೆ ಆ ಟೈಮಲ್ಲಿ. DK ಅವ್ರಿಗೆ ಕೊಟ್ಟಿದ್ದಾರೆ, ಎಲ್ಲರೂ ಪಾಪ ಅವ್ರವ್ರ ಕೈಲಾಗಿದೆ ಒಂದು ಸಹಾಯ ಮಾಡಿದ್ದಾರೆ. ಅಯ್ಯೋ ಅಣ್ಣವ್ರಿಗೇನು ಆಗದೆ ಇವರು ರಜನಿ ಸರ್ ಪ್ರತಿಯೊಬ್ಬರು ಹೆಲ್ಪ್ ಮಾಡಿದ್ದಾರೆ, ದುಡ್ಡು ಕಳಿಸಿದ್ದಾರೆ, ಕಾಡಿಗೆ ದುಡ್ಡು ಕಳಿಸಿದ್ದಾರೆ. ಹೌದು, ಹೆಂಗಾರು ಮಾಡಿ ಅಣ್ಣವ್ರಿಗೆ ಏನೂ ತೊಂದರೆ ಆಗಬಾರ್ದು ಅಂತ. ಬಟ್ ನಾನು ಉಪಯೋಗಿಸ್ತಾ ಇದ್ದಿದ್ದು ಒಂದೇ ಅಸ್ತ್ರ. ಬೆಂಗಳೂರಲ್ಲಿ ಒಂದು 14-15 ಲಕ್ಷ ಜನ ಇದ್ದಾರೆ ಟೋಟಲ್ ಕರ್ನಾಟಕದಲ್ಲಿ. ಅಣ್ಣವ್ರಿಗೇನೋ ಹೆಚ್ಚು ಕಡಿಮೆ ಆಯಿತು ಅಂದರೆ ಮಿನಿಮಮ್ 1 ಲಕ್ಷ ತಮಿಳವ್ರು ಸಾಯ್ತಾರೆ, ನೀವು ಬೇಕಾದ್ರೆ ತೀರ್ಮಾನ ಮಾಡ್ಕೊಳ್ಳಿ ಅಂತ ನಾನು ಹಿಂಗೆ ಹೇಳ್ತಾ ಇದ್ದೆ. ಇವ್ರನ್ನ ಕಾಪಾಡಬೇಕು ಅಂದರೆ ನೀವು ಅಣ್ಣವ್ರಿಗೇನು ಆಗದೆ ಇರೋ ಥರ ನೋಡ್ಕೋಬೇಕು ಅಂತ ನಾನು ಈ ಥರ ಭಯ ಬಿಡಿಸ್ತಾ ಇದ್ದೆ. ಬಟ್ ಅವ್ರು ಹೇಳೋರು, ಅಣ್ಣವ್ರಿಗೇನೂ ತೊಂದರೆ ಆಗಲ್ಲ, ಒಂದು ಸ್ವಲ್ಪ ಕಾಸಿಸ್ಕೊಂಡು ಬಿಟ್ಬಿಡ್ತಾನೆ ಬಿಡು ಅಂತ ನಂಗೆ ಅನ್ನೋರು. 108 ದಿನ ಆಗೋಯ್ತು, ಹಣ್ಣಾಗೋಗಿತ್ತು, ಅದೇ ಉದುರೋಗಿರೋದು. ನಮ್ಮ ಕೈಲೂ ಇಟ್ಕೊಳಕ್ಕಾಗ್ತಿಲ್ಲ, ಯಾರ ಕೈಲೂ ಆಗಲ್ಲ, ಅದು ಕಾರಣ ಮೇಂಟೈನ್ ಮಾಡೋಕ್ಕಾಗಲಿಲ್ಲ, ಕಷ್ಟ. ಯಾವ ಕಡೆಯಿಂದ ಪೊಲೀಸ್ ಬರ್ತಾರೆ ಅಂತ ಭಯ. ಕೆಲವು ಟೈಮಲ್ಲಿ ಮಾತ್ರ ಅಣ್ಣವ್ರ ಜೊತೆ ಇವ್ರು ಇರ್ತಾರೆ, ಇಲ್ಲಾಂದ್ರೆ ಎಲ್ಲ ಟೈಮಲ್ಲಿ ಇರೋಕ್ಕೆ ಸಾಧ್ಯನೂ ಇಲ್ಲಲ್ಲ. ಸೊ ಇದು ಎಲ್ಲ ಅನುಭವಗಳನ್ನ ಸೇರಿಸಿ ಅಟ್ಟಹಾಸ ಶುರು ಮಾಡಿಕೊಡ್ರಿ. ಅವಾಗಲೇ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿ. ಸೈನೈಡ್ ಇನ್ನೂ ಶುರುನೇ ಆಗಿರಲಿಲ್ಲ. ಸೈನೈಡ್ ಬಂದು ನಾನು 1991ಲ್ಲಿ ಚೆನ್ನೈಲಿ ಓದ್ತಿದ್ದೆ ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ಓದಬೇಕಾದ್ರೆ 90, 89, 90, 91 ಗೋಲ್ಡ್ ಮೆಡಲಿಸ್ಟ್ ನಾನು. ಅದೇ ಅವಾರ್ಡು ಇದು ಈ ಕಡೆದು ಮುಂದೆ ಅದು ಕೆಳಗಡೆ ಇರೋದು. ಸ್ನೇಹಿತರೆ ನೋಡಿ, ಇದು AMR ರಮೇಶ್ ಅವರು ಮೆಡ್ರಾಸ್ನ ಫಿಲ್ಮ್ ಸ್ಕೂಲು. ನಮ್ಮ ಸೀನಿಯರ್ಸು ರಜನಿಯವರು, ದೊಡ್ಡ ಆರ್ಟಿಸ್ಟ್, ಚಿರಂಜೀವಿ, ಆಮೇಲೆ ನಮ್ಮ ಇವರು ಶಿವಣ್ಣ, ಕುಮಾರ್ ಬಂಗಾರಪ್ಪ, ದರ್ಶನ್ನು, ವಿಜಯ ರಾಘವೇಂದ್ರ ಲಾಸ್ಟ್ ಬ್ಯಾಚ್. ಅಲ್ಲಿ ಗೋಲ್ಡ್ ಮೆಡಲಿಸ್ಟ್. ಹೌದು, ಅಲ್ಲಿ ಗೋಲ್ಡ್ ಮೆಡಲಿಸ್ಟು. ಅದಾದಮೇಲೆ ಇಮ್ಮಿಡಿಯೇಟಾಗಿ ನಾನು 91ನಲ್ಲಿ ಅಲ್ಲಿರಬೇಕಾದ್ರೇ ರಾಜೀವ್ ಗಾಂಧಿ ಡೆತ್ ಆಗಿದ್ದು, ಶ್ರೀಪೆರಂಬದೂರು. ಅವಾಗ 11 ಗಂಟೆಗೆ ನನಗೆ ನ್ಯೂಸ್ ಗೊತ್ತಾಯಿತು. ನೈಟು ನಾನು ಒಬ್ಬ ಡೈರೆಕ್ಷನ್ ಸ್ಟೂಡೆಂಟ್ ಕಮಲ್ನಾಥನ್ ಅಂತ ಇದ್ದ,
ನಾವಿಬ್ಬರು ಅವಾಗ ನೈಟಲ್ಲಿ ಫುಲ್ಲು ಚೆನ್ನೈ ರೌಂಡ್ ಹೊಡಿತಿದ್ವಿ, ಏನೇನು ಆಗ್ತಿದೆ ಏನೇನು ಅಂತೆಲ್ಲ ನೋಡೋಕ್ಕೆ. ಆವಾಗ ಕಲ್ಲುಗಳು ಗಲಾಟೆಗಳು ಎಲ್ಲ ಸ್ಟಾರ್ಟ್ ಆಗಿತ್ತು ಸ್ವಲ್ಪ. ಅದನ್ನೆಲ್ಲ ನೋಡಿಕೊಂಡು 2:30-3 ಗಂಟೆ ರಾತ್ರಿಯಲ್ಲಿ ನಾವು ಇದಕ್ಕೆ ಹೋದ್ವಿ, ಇಲ್ಲಿಗೆ GH ಜನರಲ್ ಹಾಸ್ಪಿಟ್ಲಿಗೆ. ಜನರಲ್ ಹಾಸ್ಪಿಟ್ಲಿಗೆ ಹೋದಾಗ ಅಲ್ಲಿ ಫಸ್ಟ್ ಟೈಮು 91ಅಲ್ಲಿ ಸ್ಮಾರ್ಟ್ ಕಾರ್ಡ್ ಥರ ನಮಗೆ ಲೈಸೆನ್ಸ್ ಇಶ್ಯೂ ಮಾಡಿದ್ರು. ಫಸ್ಟ್ ಟೈಮ್ ಅದು DL ಕೊಟ್ಟಿದ್ರು ಇಂಡಿಯಾನಲ್ಲೇ, ಫಸ್ಟ್ ಟೈಮ್ ಬೆಂಗಳೂರಲ್ಲೇ ಅದು ಇಶ್ಯೂ ಮಾಡಿದ್ರು. ಕಾರ್ಡ್ ಬಂದಿತ್ತು, ಕಾರ್ಡ್ ಥರ. ಅದಕ್ಕಿಂತ ಇನ್ನೊಂದು ಸ್ವಲ್ಪ ಕಮ್ಮಿ ರೇಂಜಲ್ಲಿ ಐತದು. ಅದನ್ನು ನಾನು ಹಿಂಗೆ ಮುಚ್ಕೊಂಡು ಪ್ರೆಸ್ ಅಂತೀನಿ, ಬಿಟ್ಬಿಡ್ತಾರೆ ನಾನು ಒಳಗಡೆ ನೋಡೋಕ್ಕೆ ಬಾಡಿನ. ರಾಜೀವ್ ಗಾಂಧಿ ಬಾಡಿ ಅದನ್ನ ನೋಡೋಕ್ಕೆ GH ಹಾಸ್ಪಿಟ್ಲ್ ಒಳಗಡೆ ಹೊರಟೋಗ್ತೀನಿ. ಚೆನ್ನೈಲಿ. ಓಕೆ. ನೈಟು 2:30-3 ಗಂಟೆ ಇತ್ತು ನೈಟು. ಸೊ ರಾಜೀವ್ ಗಾಂಧಿ ಅವ್ರ ಹತ್ಯೆ ಆಗುತ್ತೆ ಹ್ಯೂಮನ್ ಬಾಂಬ್ ಸ್ಫೋಟದಿಂದ. ಅದೆಲ್ಲ ಆದಮೇಲೆ ಅಲ್ಲಿಂದ ಬಾಡೀಸ್ ಎಲ್ಲ ಸುಮಾರು GH ಹಾಸ್ಪಿಟ್ಲು ಚೆನ್ನೈಗೆ ಶಿಫ್ಟ್ ಮಾಡ್ತಾರೆ. ಚೆನ್ನೈ ಅವಾಗೆಲ್ಲ ಮೆಡ್ರಾಸ್ಗೆಲ್ಲ ಶಿಫ್ಟ್ ಮಾಡ್ತಾ ಇರ್ತಾರೆ. ಶಿಫ್ಟ್ ಮಾಡಿ ಎಲ್ಲ ಇಂಜೂರ್ ಆದವರು ಅವರು ಇವರೆಲ್ಲ ಕೆಲವನ್ನೆಲ್ಲ ಹೋಗಿ ನೋಡ್ತೀವಿ ನಾವು ಏನೇನು ಆಗಿದೆ ಅಂತ. ಅದಾದ್ಮೇಲೆ ಅಲ್ಲೊಬ್ರು ಲೇಡಿ ಪೊಲೀಸ್ಗೆ ಏಟ್ ಬಿದ್ದಿರುತ್ತೆ. ಆ ಲೇಡಿ ಪೊಲೀಸ್ ಹತ್ರ ಏಟ್ ಬಿದ್ದಾಗ ಅವ್ರು ಹೇಳ್ತಾರೆ, ಹೆಂಗಾರು ಮಾಡಿ ನನ್ನ ಮನೆಗೆ ಮೆಸೇಜ್ ತಲುಪ್ಸೋಕ್ಕಾಗತ್ತಾ ಅಂತಾರೆ. ಆವಾಗ ಒಂದು 4-4:15 ಆಗೋಗಿತ್ತು ನಾವು ಆಲ್ಮೋಸ್ಟ್. ನಾವು ಎಲ್ಲ ನೋಡ್ಕೊಂಡು ಆಚೆ. ಆವಾಗ ಅವ್ರನ್ನ ಕೇಳಿಕೊಂಡು ಅವ್ರು ಎಲ್ಲಿದೆ ಅಂತ ಕೇಳಿಕೊಂಡು ಆ ಮನೆಗೆ ಹೋಗ್ತೀನಿ. KK ನಗರಲ್ಲಿ ಮನೆ, MGR ನಗರ ಅಂತ ಇದೆ. KK ನಗರ MGR ನಗರ ಚೆನ್ನೈಲಿ. ಅಲ್ಲಿ KK ನಗರಲ್ಲಿ ಅವ್ರ ಮನೆ ಇತ್ತು. ಅಲ್ಲಿಗೆ ಹೋಗಿ ಅವ್ರು ಬಾಗಿಲು ತಡ್ತೀವಿ, ನೋಡಿದ್ರೆ ಅವರು ಪೊಲೀಸ್ ಯಜಮಾನರು, ಅವರು ಕಾನ್ಸ್ಟೇಬಲ್. ಅಲ್ಲಿ ಏಟ್ ಬಿದ್ದಿರೋದು ಒಬ್ರು ಲೇಡಿ ಪೊಲೀಸ್ಗೆ. ಅವರು ಗೊತ್ತೇ ಇಲ್ಲ. ಅವ್ರು ನೈಟ್ ಡ್ಯೂಟಿ ಮುಗಿಸ್ಕೊಂಬಂದು ಮಲಗಿಬಿಟ್ಟಿದ್ದಾರೆ ಮನೇಲಿ ಆರಾಮಾಗಿ. 9:30ಗೆ ಮಲಗಿಬಿಟ್ಟಿದ್ದಾರೆ. ಅವ್ರಿಗೆ ಈ ವಿಷಯನೇ ಗೊತ್ತಿಲ್ಲ. ಮೊಬೈಲ್ ಇಲ್ಲ, ಏನಿಲ್ಲ. ಅವಾಗ ಏನು ಕಮ್ಯುನಿಕೇಷನ್ ಇಲ್ಲವಲ್ಲ. 91 35 ವರ್ಷ ಆಗೋಯ್ತು ಈಗ. ಅವಾಗ ಅವ್ರಿಗೆ ತಿಳಿಸ್ದಾಗ ಎಲ್ಲಿದ್ದಾರೆ ಅಂದರು, ಹಿಂಗೆ GH ಅಲ್ಲಿದ್ದಾರೆ, ಹೋಗಿ ನಿಮ್ಮನ್ನು ಕಾಯ್ತಾ ಇದ್ದಾರೆ ಅಂತೇಳಿ ಅವ್ರು ಓಡೋದ್ರು ಪಾಪ 5 ಗಂಟೆಲಿ. ಆವಾಗ ಅವ್ರ ಮನೆಗೆ ಬಂದು ಹೇಳಿದಾಗ 5 ಗಂಟೆ ಅದೆಲ್ಲ ನೋಡ್ಕೊಂಡಿದ್ದು ಅದು ಕಾಡ್ತಾ ಇತ್ತು ನನಗೆ. ಅಲ್ಲಿಂದ 4ನೇ ದಿನಕ್ಕೆ ಪೇಪರಲ್ಲಿ ಮೆಸೇಜ್ ಬರುತ್ತೆ, ಶಿವರಾಸನ್ನು ಆ ಸ್ಟೆರೈಲ್ ಝೋನ್ ಅಂತೀವಿ ನಾವು, ಆ ಒಡೆಯೋಕ್ಕೆ ಹೋಗಿರೋ ಜಾಗಕ್ಕೆ ಹೋಗೋಕ್ಕೆ ಮುಂಚೆ ಪ್ರೆಸ್ ಐಡೆಂಟಿಟಿ ಕಾರ್ಡ್ ತೋರಿಸೋಗಿದ್ದಾನೆ ಅಂತ ಬರುತ್ತೆ ಮೆಸೇಜ್. ಪ್ರೆಸ್ ನಾನು ಹೋಗಿರೋದು ಫಾಲ್ಸು. ನಾನು ಅವಾಗ ಹೇಳಿರ್ತೀನಿ ಕಮಲ್ನಾಥ್ ಅಂತ, ಅವ್ನಿಗೆ ಬೈದಿರ್ತೀನಿ ತಮಿಳಲ್ಲಿ, ನಡ ಇಪ್ಪಡಿ ಇருக்கு. ಯಾಕಂದ್ರೆ ತಮಿಳೇ ಬರ್ತಿರಲಿಲ್ಲ ನನಗೆ ಅವಾಗ. ತಮಿಳು ಸ್ವಲ್ಪ ಕಲ್ತ್ಕೊಂಡ್ಬಿಟ್ಟಿದೆ. ಅವಾಗ ಬೈತೀನಿ ಅವನಿಗೆ, ನಡ ಇಪ್ಪಡಿ ಇருக்கு, ಲೈಸೆನ್ಸ್ ಒಂದು ಪ್ರೆಸ್ಸನ್ನು சொல்ற ಇಪ್ಪಡಿ ವಿಡ್ರಾ ಅಂತ ಬೈದಿರ್ತೀನಿ ಅವನಿಗೆ. ಅದೇ ಥರ ಶಿವರಾಸನ ಆವಾಗಿಂದ ಕಾಡಕ್ಕೆ ಸ್ಟಾರ್ಟ್ ಮಾಡಿ ಅದು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದು. 90ನೇ ದಿನಕ್ಕೆ ಅವರೆಲ್ಲ ಬೆಂಗಳೂರಲ್ಲಿ ಸತ್ರು ಅಂತ ಬಂತು ಶಿವರಾಸನೆಲ್ಲ. ಆಫ್ಟರ್ 90 days ಎಕ್ಸಾಕ್ಟಾಗಿ ಅಲ್ಲಿಂದ 90 days. ರಾಜೀವ್ ಗಾಂಧಿ ಅವರ ಹ್ಯೂಮನ್ ಬಾಂಬ್ ಸ್ಫೋಟದ ಹತ್ಯೆ 90 ದಿನಗಳ ನಂತರ ಬೆಂಗಳೂರು ಸಾಯ್ತು. ಅದು ಬಂದು 1991 21 ನಡೆಯುತ್ತೆ. ಅವರೆಲ್ಲ ಬಂದು August 20 ಕೊನೆನ್ಕುಂಟಲ್ಲಿ ಸಾಯ್ತಾರೆ. 90 ದಿನಗಳು, ಕರೆಕ್ಟ್ 90 ದಿನ. ಆಮೇಲೆ August 21 ರಾಜೀವ್ ಗಾಂಧಿ ಬರ್ತಾರೆ. 20ನೇ ದಿನ August 20ನೇ ತಾರೀಕು ಇವರೆಲ್ಲ ಅಲ್ಲಿ ಇದಾಗುತ್ತೆ. ಅದು ಆ್ಯಕ್ಚುಲಿ ಪೊಲೀಸವ್ರ ಗಿಫ್ಟ್ ಥರನೇ ಇತ್ತು ಅವತ್ತಿನ ಬರ್ತಡೇಗೆ. ರಾಜೀವ್ ಗಾಂಧಿ ಇದಕ್ಕೆ ಬರ್ತಡೇ. ಅವ್ರು ಸತ್ತಿದ್ದು May 21, ಅವ್ರು ಹುಟ್ಟಿದ ದಿನ ಬಂದು August 20. ಅದು ಅವತ್ತು ಸಕ್ಸಸ್ ಆಯ್ತು ಆಪರೇಷನ್ 90 days. ಸೊ ಅದೆಲ್ಲ ಇಟ್ಕೊಂಡು ಸೈನೈಡ್ ಬರೆದ್ರೆ ಅದು ಯಾಕಂದರೆ ಅಲ್ಲಿ ಫುಲ್ಲು ಓಡಾಟ ಮಾಡ್ತಿದ್ದಲ್ಲ. ಯಾಕಂದರೆ ಅವತ್ತು ನನಗೆ ಇನ್ಫಾರ್ಮೇಷನ್ ಬಂದಿದೆ. ಅದಾದಮೇಲೆ ಎಲ್ಲಿದ್ದರು ಬೆಂಗಳೂರಲ್ಲಿ ಅಂತ ನೋಡಿದಾಗ ರಂಗನಾಥ್ ಮನೇಲಿದ್ದರು ಅಂತ ಬಂತು. ರಂಗನಾಥ್ ಮತ್ತು ಮೃದುಲನ ಮನೇಲಿ ಹೇಳಿದಾಗ ನನಗೆ ಔಟ್ ಆಫ್ ಇದು ತಲೆ ಒಂಥರ ಗಾಬರಿನೇ ಆಯಿತು. ಯಾಕೆ ಅಂದರೆ ಈ ರಂಗನಾಥ್ ಮತ್ತು ಮೃದುಲ ನಾನು ಚಿಕ್ಕ ವಯಸ್ಸಿಂದನೂ ಗೊತ್ತು ನನಗೂ. ನೀವು ಪರಿಚಯನಾ? ಕ್ಲೋಸ್ ಫ್ರೆಂಡ್ಸು. ಯಾರು? ಶಿವರಾಸನ್ ಯಾರ ಮನೇಲಿ? ರಂಗನಾಥ್ ಮನೆ. ರಂಗನಾಥ್ ಮೃದುಲ ಬಂದು ಕನ್ನಡ ಕ್ರಿಶ್ಚಿಯನ್ ಗರ್ಲ್. ರಂಗನಾಥ್ ಬಂದು ಒಬ್ಬ ತಮಿಳ್ ಮೊದಲೇರು. 86-85 ನಾವೆಲ್ಲ ರಂಗನಾಥ್ ಮೃದುಲನ ಮನೆ ಮುಂದೆ ಕ್ರಿಕೆಟ್ ಆಡ್ತಿರ್ತಿದ್ವಿ. ಕೋಣಕುಂಟೆಯಲ್ಲಿ? ಇಲ್ಲ ಕೋಣಕುಂಟೆ ಅವಾಗ ಇಲ್ಲ, ಇನ್ನೂ ಮದುವೆನೇ ಆಗಿರಲಿಲ್ಲ. ಓಕೆ, ಇಲ್ಲಿದ್ರು ಅವರು ಎಲ್ಲ ಹನುಮನಗರದಲ್ಲಿ. ನಾವೆಲ್ಲ ಸುಂಕನಹಳ್ಳಿಯವರು. ಇಲ್ಲಿಂದ ಎಲ್ಲಿದೆ ಮೌಂಟ್ ಜೈ ರೋಡು, ಇಲ್ಲಿಂದ ಒಂದು ವಾಕಬಲ್ 200 ಮೀಟರ್ಸು. ಈ ನೀವಿರೋ ಜಾಗದಿಂದ 200 ಮೀಟರ್ಸಲ್ಲಿ ಅವ್ರ ಮನೆ. ಯಾರ್ದು? ಮೃದುಲನ ಮನೆ. ಮೃದುಲನ ಮನೆ ಮುಂದೆ ಅವ್ರು ಕ್ರಿಶ್ಚಿಯನ್ನು. ಅವ್ರ ಬ್ರದರ್ಸ್ ಎಲ್ಲ ನಾವೆಲ್ಲ ಕ್ಲೋಸ್ ಫ್ರೆಂಡ್ಸ್. ಅವ್ರ ಮನೆ ಮುಂದೆ ಕ್ರಿಕೆಟ್ ಆಡಿಕೊಂಡು ಎವ್ರಿ ಕ್ರಿಸ್ಮಸ್ಗೆ ಡೇಗೆ ಅವ್ರ ಮನೇಲೇ ಕೇಕು ಮತ್ತು ಬಿರಿಯಾನಿ ನಮಗೆ ಯಾವಾಗಲೂ. ಅವ್ರ ಮನೇಲೇ ಇರ್ತಿದ್ವಲ್ಲ.
ಅದು ಶಾಕ್ ಆಯ್ತು ನನಗೆ. ಅದಾದಮೇಲೆ ರಂಗನಾಥ್ನ ಜೈಲಿಗೆ ಕರ್ಕೊಂಡು ಹೊರಟಾಗ್ತಾರೆ, ಮೃದುಲನ್ನ ಪೊಲೀಸ್ ಇದರಲ್ಲಿ ಇಟ್ಟಿರ್ತಾರೆ. ತುಂಬ ಟ್ರೈ ಮಾಡಿ 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 ಕೆಂಪಯ್ಯ ಅವ್ರನ್ನ ಭೇಟಿ ಮಾಡಿ, ಕೆಂಪಯ್ಯ ಅವ್ರನ್ನ ಭೇಟಿ ಮಾಡೋಕ್ಕೆ ಕಾರಣವೂ ನಮ್ಮ ಇವರೇ, ಯಾರು ನಮ್ಮ ಚಿನ್ನೇಗೌಡರು ನಮ್ಮ ಎಸ್ ಎಚ್ ಚಿನ್ನೇಗೌಡರು, ಮುರಳಿ ಅವ್ರ ತಂದೆ. ಅವರೇ ನನ್ನ ಕರ್ಕೊಂಡೋಗಿ ನಮ್ಮ ರಮೇಶ ಏನೋ ಕತೆ ಬರಿಬೇಕಂತೆ ನೀವು ಹೆಲ್ಪ್ ಮಾಡಿ ಅಂದಾಗ ಅವರು 96, 97ಗೆ ನನಗೆ ಫುಲ್ಲು ಹಿಸ್ಟ್ ಕೊಡ್ತಾರೆ. ಇಡೀ ಆ ಶಿವರಾಸನ್ ಸ್ಟೋರಿ ಎಷ್ಟು ಕೊಡ್ತಾರೆ? ಅವ್ರು ಕೊಡ್ತಾರೆ ಎವ್ರಿ ಡೀಟೇಲ್. ಅದರಲ್ಲಿ ಏನಂದರೆ ರಂಗನಾಥ್ ಮೃದುಲ ಒಳಗಡೆ ಇದ್ದಿದ್ದು ನನಗೆ ಇನ್ನೇನು ಬೇಕು, ನನಗೆ ಒಳಗಡೆ ಏನೇನು ನಡೀತು ಅಂತ ಗೊತ್ತಾಯಿತು. ಅದಕ್ಕೆ ಕಾರ್ ಕೊಟ್ಟವ್ರು ನನ್ನ ಫ್ರೆಂಡು, ಇನ್ವೆಸ್ಟಿಗೇಟ್ ಮಾಡಿದ ನರಸಿಂಹಮೂರ್ತಿ ನನ್ನ ಫ್ರೆಂಡು. ನರಸಿಂಹಮೂರ್ತಿ ತಮ್ಮ ಬಂದು ಬುಷ್ ನಾಗ ಅಂತೇಳಿ ದೇವಯ್ಯ ಪಾರ್ಕ್, ನಮ್ಮ ಸಾರಾಗೋವಿಂದ ಮನೆ ಪಕ್ಕದಲ್ಲಿರ್ತಾರೆ. ಸಾರಾಗೋವಿಂದವಾಗ ದೇವಯ್ಯ ಪಾರ್ಕ್ ಮನೆ, ಅವ್ರ ಮನೆಯಿಂದ ಒಂದು 10ನೇ ಮನೆ ಡೌನಲ್ಲೇ ನಮ್ಮ ನಾಗನ ಮನೆ. ನಾಗ ಅವ್ರ ಅಣ್ಣನೇ ನರಸಿಂಹಮೂರ್ತಿ ಇನ್ಸ್ಪೆಕ್ಟ್ರು. ಪ್ರತಿಯೊಂದು ನನ್ನ ಸುತ್ತಾನೇ ನಡೆದಂಗಿತ್ತು ಕತೆ. ಎಲ್ಲಾನು ಇಂಟರ್ವ್ಯೂ ಮಾಡಿ 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 ಕಲೆ ಹಾಕಿದ್ದು ಸೈನೈಡ್. ಸೂಪರ್. ಫುಲ್ಲು ವಿವರವಾಗಿ ಮಾತಾಡೋಣ. ಇದು ಬರೀ ಗ್ಲಿಮ್ಸ್ ಅಷ್ಟೇ, ಸರ್ ಜೊತೆಗೆ ತುಂಬ ವಿವರವಾಗಿ ಮಾತಾಡೋಕ್ಕಿದೆ. ಎಲ್ಲಕ್ಕಿಂತ ಭಾಳ ಮುಖ್ಯವಾಗಿ ಸೈನೈಡ್ ಮರು ಬಿಡುಗಡೆ ಆಗ್ತದೆ. ಯಾವಾಗ? ಈಗ ರಾಜೀವ್ ಗಾಂಧಿ ಡೆತ್ ಆ್ಯನಿವರ್ಸರಿ ಬರುತ್ತೆ. ಯಾವ ತಿಂಗಳದು? ಅದು ಸಾರಿ, ಅವ್ರು ಹುಟ್ಟಿದ ಹಬ್ಬ ಬಂದು, ಸಾರಿ, ಅವ್ರ ಡೆತ್ ಆ್ಯನಿವರ್ಸರಿ ಬಂದು May 21. May 21. ಹೌದು, ಕರೆಕ್ಟಾಗಿ 20 ದಿವಸ ಇದೆ. ಹೌದು. ನಮ್ಮದು ಫಿಲ್ಮ್ ಬಂದು 23rd ರಿಲೀಸ್ ಮಾಡ್ತಾ ಇದ್ದೀನಿ. 23ನೇ ತಾರೀಕು ನಾನು ಇವಾಗ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ DCM ಮತ್ತು ಚೀಫ್ ಮಿನಿಸ್ಟರ್ನ ಸೈನೈಡ್ ನೋಡಿ. ಇದರಲ್ಲಿ ಇನ್ನೊಂದು ವಿಶೇಷ ಏನಂದರೆ, ಹಳೆ ಸೈನೈಡ್ ತಾವು ನೋಡಿದ್ದೀರಲ್ವ, ಕ್ಲಾಸಿಕ್. ನೀವು ನೋಡದೇ ಇರೋದು ಒಂದು 10-12 ನಿಮಿಷ ಎಕ್ಸ್ಟ್ರಾ ಬರ್ತಾ ಇದೆ ಈಗ. ಮತ್ತೆ ಶೂಟ್ ಮಾಡಿದ್ದೀರಾ? ತಮಿಳಲ್ಲಿ ನಾವೇನು ಮಾಡಿದ್ವಿ, ಎಕ್ಸ್ಟ್ರಾ ಶೂಟ್ ಮಾಡಿದ್ವಿ, ವಾರ್ ಸೀನ್ಸ್ಗಳೆಲ್ಲ. ವಾರ್. ಹೌದು, ಆ ವಾರ್ನೆಲ್ಲ ಈಗ ಇದರಲ್ಲಿ ಹಾಕಿದ್ದೀನಿ, ಈಗ ಆ್ಯಡ್ ಮಾಡಿದ್ದೀನಿ. ಒಂದು 10 ನಿಮಿಷ ರೀಸೆನ್ಸಾರ್ ಮಾಡಿಸಿ, ಅದು ಯಾಕಂದ್ರೆ ಅಲ್ಲೂ ಯು ಸರ್ಟಿಫಿಕೇಟ್, ಇಲ್ಲೂ ಯು ಸರ್ಟಿಫಿಕೇಟೇ ಕೊಟ್ಟರು. ಆ ಫಿಲ್ಮ್ಗೆ ಅದೊಂದು ದೊಡ್ಡ ಚರ್ಚೆ ಆಗೋಯ್ತದು. ಯು ಕೊಡ್ಬೇಕಾ, ಎ ಕೊಡ್ಬೇಕಾ? ಆ್ಯಕ್ಚುಲಿ ಏನಂದರೆ, ಆವಾಗ ಕನ್ನಡ ಫಿಲ್ಮ್ ಚೇಂಬರ್ಗೂ ಮತ್ತು ಕನ್ನಡ ಪ್ರೊಡ್ಯೂಸರ್ಸ್ಗೂ ಸೆನ್ಸಾರ್ ಬೋರ್ಡ್ಗೂ ದೊಡ್ಡ ಜಗಳ ನಡೀತಿತ್ತು. ಯಾಕಂದರೆ ಅವಾಗ ಎಲ್ಲದಕ್ಕೂ ಚಂದ್ರಶೇಖರ್ ಸರ್ ಅಂತ ಒಬ್ಬರಿದ್ರು. ಅವರೇನು ಮಾಡ್ಬಿಡೋರು, ಎಲ್ಲದಕ್ಕೂ ಎ ಕೊಡೋರು, ಇಲ್ಲ ಎ ಕೊಡೋರು, ಡೈಲಾಗ್ಗಳು ಅತ್ತಗಿರಿ ಇತ್ತಗಿರಿ ಅಂತ. ಇದು ದೊಡ್ಡ ಚರ್ಚೆ ಆಗಿ ನಮಗೆ ತೊಂದರೆ ಆಗ್ತಿದೆ, ಸಿನಿಮಾ ಮಾಡೋಕ್ಕಾಗಲ್ಲ ಅಂತೇಳಿ ವಾರ್ ಥರ ನಡೀತಿತ್ತು. ಸೆನ್ಸಾರ್ ಬೋರ್ಡ್ ಆ್ಯಂಡ್ ಫಿಲ್ಮ್ ಪ್ರೊಡ್ಯೂಸರ್ಸು, ಚೇಂಬರು ಎಲ್ಲಾನು. ಸಡನ್ನಾಗಿ ನನ್ನ ಪಿಕ್ಚರ್ಗೆ ಅವ್ರು ನೋಡಿ, ಸೈನೈಡ್ ನೋಡಿ ಯು ಕೊಟ್ಬಿಟ್ರು. ಅವರೊಂದು ಪ್ರೆಸ್ ಮೀಟ್ ಮಾಡಿದ್ರು. ಚಂದ್ರಶೇಖರ್, ನಾವು ನೀವು ಅಂದ್ಕೊಂಡಿರೋ ಥರ ನಾವಲ್ಲ, ಇಷ್ಟು ಸೆನ್ಸಿಟಿವ್ ಫಿಲಮು, ಎಲ್ಲ ಹೆಸರುಗಳು ನಿಜವಾಗ್ಲೂ ಬಳಸಿದ್ದಾರೆ, ರಿಯಲ್ ಲೊಕೇಶನ್ ಶೂಟ್ ಮಾಡಿದ್ದಾರೆ, ಆದರೂ ನಾವು ಈ ಫಿಲಮ್ಗೆ ಯು ಕೊಡ್ತಾ ಇದ್ದೀವಿ, ನಾವು ಸಿನಿಮಾ ಅಗೇನ್ಸ್ಟ್ ಅಲ್ಲ ಅಂತ ಅವರೊಂದು ಪ್ರೆಸ್ ಮೀಟ್ ಮಾಡಿದ್ರು. ಅದು ಸತ್ಯ ಅದು. ಆಮೇಲೆ ನಾನು ಎಲ್ಲ ಅಷ್ಟು ರಿಸರ್ಚ್ ಮಾಡಿದ್ದೆ, ಯಾಕಂದರೆ ಸೆನ್ಸಾರ್ನಲ್ಲಿ ಏನೇನು ಲೂಪ್ ಹೋಲ್ಸ್ ಇರುತ್ತೆ, ಏನೇನು ಅವ್ರ ಗೈಡ್ಲೈನ್ಸ್ ಇರುತ್ತೆ, ಅದನ್ನೆಲ್ಲ ತಿಳ್ಕೊಬೇಕು ಯಾವಾಗ. ಅದನ್ನು ಗೈಡ್ಲೈನ್ಸ್ ಪ್ರಕಾರ ನೋಡಿದ್ರೆ ಫ್ರೆಂಡ್ಲಿ ನೈಬರಿಂಗ್ ಕಂಟ್ರೀಸ್ನ ಬೈಬಾರ್ದು, ಅದಾದ್ಮೇಲೆ ಇನ್ನೊಬ್ಬರನ್ನ ಹರ್ಟ್ ಮಾಡಬಾರ್ದು, ಪರ್ಸ್ನಲಾಗಿ ಯಾರನ್ನೂ ಇದು ಮಾಡಬಾರ್ದು, ಕೆಟ್ಟ ಪದ ಬಳಸಬಾರ್ದು, ಇದನ್ನೆಲ್ಲ ಇರುತ್ತೆ. ಅದನ್ನೆಲ್ಲ ನೋಡ್ಕೊಂಡು ಮಾಡಿದಂಥ ಚಿತ್ರ. ಆಮೇಲೆ ನನಗೆ ನೆಸಿಟಿನೂ ಇರಲಿಲ್ಲ. ಆಮೇಲೆ ಆ ಫಿಲಮಲ್ಲಿ ನಾನು ಕೆಟ್ಟದಾಗ ಪದ ಬಳಸುವಂಥದ್ದು ಏನು ಇರಲಿಲ್ಲ ಅಲ್ಲಿ. ಮತ್ತು ಯಾವುದನ್ನು ತಿರುಚು ಕೂಡ ಹೇಳಿಲ್ಲ ಹೇಳಿದಿರಿ ಅಷ್ಟೇ. ಒಂದು ಸೀನು, ಒಂದು ಡೈಲಾಗ್ ಕೂಡ ಕಟ್ ಮಾಡಿದೆ, ಫಿಲಮ್ಗೆ ಯು ಸರ್ಟಿಫಿಕೇಟ್ ಕೊಟ್ಟರು, ಕಟ್ಟೆ ಕೊಡಿದೆ. ಸೂಪರ್. ಅದು ನಮಗೆ ಪ್ಲಸ್ ಆಯಿತು. ಅವಾಗ ಕಾಸರವಳ್ಳಿ ಸಾರು, ಪ್ರತಿಯೊಬ್ಬರು ಎಲ್ಲರೂ ಫಿಲಮ್ ನೋಡಿ, ನೀವು GS ಸಾರು, ಶಿವರುದ್ರಪ್ಪ ಸಾರು, ಅವರೊಂದು ಲೆಟ್ರು ಬರೆದಿದ್ದಾರೆ ನೋಡಿ, ಹೆಂಗೆ ಬರೆದಿದ್ದಾರೆ ಆ ಸಿನಿಮಾ ನೋಡಿ. ನಮ್ಮ ರಾಷ್ಟ್ರಕವಿ GS ಶಿವರುದ್ರಪ್ಪ ಪತ್ರ ಬರೆದಿದ್ದಾರೆ ಆ ಸಿನಿಮಾ ನೋಡಿ. ಪ್ರಿಯ ಶ್ರೀ ರಮೇಶ್ ಅವರಲ್ಲಿ ನಿನ್ನೆಯ ದಿನ 26/6/2006, ಅಂದರೆ ಇವತ್ತಿಗೆ ಸುಮಾರು 19 ವರ್ಷದಿಂದ ಬರೆದಿರೋ ಪತ್ರ. ನಿಮ್ಮ ಸೈನೈಡ್ ಎಂಬ ಚಿತ್ರಕ್ಕೆ ನನ್ನನ್ನು ಆಹ್ವಾನಿಸಿ ಅದನ್ನು ವೀಕ್ಷಿಸುವ ಅವಕಾಶ ಹಾಗೂ ವ್ಯವಸ್ಥೆಯನ್ನು ತುಂಬ ವಿಶ್ವಾಸದಿಂದ ಮಾಡಿದ ನಿಮ್ಮ ಸೌಜನ್ಯಕ್ಕೆ ನಾನು ನಿಮಗೆ ತುಂಬ ಕೃತಜ್ಞನಾಗಿದ್ದೇನೆ. ಈ ನಿಮ್ಮ ಚಿತ್ರ ಕನ್ನಡ ಚಲನಚಿತ್ರ ಪರಂಪರೆಯಲ್ಲಿಯೇ ಅತ್ಯಂತ ವಿಭಿನ್ನವೂ ವಿಶಿಷ್ಟವೂ ಆಗಿ ಬಂದು ಪ್ರಯೋಗ ಮತ್ತು ಸಾಹಸವಾಗಿದೆ. ಆಸ್ಕರ್ ಬಂದಕ್ಕಿಂತ ದೊಡ್ಡದು ಸರ್. GSS ಬರೆದಿರೋ ರಾಷ್ಟ್ರಕವಿ GS ಶಿವರುದ್ರಪ್ಪನವರು ನಮ್ಮ ದೇಶದ ಸಮಕಾಲೀನ ಚರಿತ್ರೆಯ ಒಂದು ಕರಾಳ ಘಟನೆಯ ನಂತರದ ವಿದ್ಯಮಾನಗಳನ್ನು ಅದರೊಂದಿಗೆ ಹೆಣೆದುಕೊಂಡ ವ್ಯಕ್ತಿಗಳ ಆತಂಕ, ತಲ್ಲಣ, ಹುಡುಕಾಟಗಳೊಡನೆ ಅತ್ಯಂತ ಬಿಗಿಯಾದ ಬಂಧದಲ್ಲಿ
ನೀವು ನಿರೂಪಿಸಿರುವ ಕ್ರಮವು ಪ್ರೇಕ್ಷಕರನ್ನು ತಾವು ನೋಡುತ್ತಿರುವುದು ಸಿನಿಮಾ ಅಲ್ಲ, ಕಣ್ಣೆದುರಿಗೆ ಸಂಭವಿಸುತ್ತಿರುವ ಒಂದು ವಾಸ್ತವವೇ ಎಂಬ ಭ್ರಮೆಯಲ್ಲಿ ನಿಲ್ಲಿಸಿ ಬಿಡುತ್ತದೆ. ಹೀಗಾಗಿ ಈ ಚಿತ್ರದ ಪರಿಣಾಮ ತೀವ್ರತೆ ಗಾಢವಾದದ್ದು. ಅದು ಹಿಂದೇನೂ ಇದೆ. ಯಾರು ಅದು ಕೊನೆಯದೇನು ಸ್ವಲ್ಪ ಕಾಣಿಸ್ತಿಲ್ಲ, ಬೇಕಾದ್ರೆ ತೆಗೆದ್ಬಿಟ್ಟು ಓದ್ಬೋದು ತಾವು. ಹೌದು, ಯಾಕಂದರೆ ಇದು ಭಾಳ ಜನ ಗೊತ್ತಾಗಬೇಕಾಗಿರೋದು. ಅದಾದಮೇಲೆ ನೀವು ಬರ್ತಾ ಅಂದ್ರಲ್ಲ ನೈಜವಾಗಿತ್ತು ಅಂತ, ಹೌದು ಸರ್, ಅದನ್ನು ನೀವು ಇದರಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ ನೋಡಿ. ಇದರಲ್ಲಿದೆಯಾ? ನೀವು ಏನೇನು ಹೇಳಿದ್ರು ಈಗ ಅಲ್ಲಿ ಬರ್ತಾ ನನಗೆ ಬಾಗ್ಲಲ್ಲಿ ಅದೆಲ್ಲ ನೀವು ಇದರಲ್ಲಿ GSS ಅವ್ರು ಆವಾಗಲೇ ಬರ್ದಿದೆ ನೋಡಿ. ಎಲ್ಲೂ ಬಿಗಿ ತಪ್ಪದೆ ನಿರ್ದಿಷ್ಟ ಗುರಿಯ ಕಡೆ ಧಾವಿಸುವಂತಿರುವ ಈ ಚಿತ್ರದ ಘಟನಾವಳಿಗಳ ವೇಗ ನಿಮ್ಮ ಕಲೆಗಾರಿಕೆಗೆ ಸಾಕ್ಷಿ. ಇದು ಮೂಲತಃ ಭಯೋತ್ಪಾದಕತೆ ಕುರಿತ ಚಿತ್ರವಾದರೂ ಅದನ್ನು ನೀವು ನಿರೂಪಿಸುವ ರೀತಿ ಅತ್ಯಂತ ಮಾನವೀಯವಾಗಿದೆ. ಅಷ್ಟೇ ಅಲ್ಲ, ಇಡೀ ಚಿತ್ರದ ಧೋರಣೆ ಹಿಂಸೆಯ ವಿರುದ್ಧವಾಗಿದೆ. ಓಕೆ, ಶ್ರೀಲಂಕಾದಲ್ಲಿ ಶಾಂತಿ ನೆಲೆಸಲಿ ಎಂಬ ಆಶಯದೊಂದಿಗೆ ಮುಕ್ತಾಯಗೊಳ್ಳುವ ಈ ಚಿತ್ರದ ನಿಲುವು ಘನವಾದದ್ದು. ಇಂಥ ಒಂದು ಚಿತ್ರ ನಿರ್ಮಾಣದಲ್ಲಿ ತೊಡಗಿಕೊಂಡ ನಿಮಗೆ ಹಾಗೂ ಪಾಲುದಾರರಾದ ನಿಮ್ಮ ಸಂಗಡಿಗರಿಗೆಲ್ಲರಿಗೂ ಅಭಿನಂದನೆ. ಸರ್, ದಿಸ್ ಈಸ್ ವರ್ತ್ ಆಸ್ಕರ್, ಮಚ್ ಮೋರ್ ದನ್ ದಟ್. ಕನ್ನಡ ಅದಕ್ಕೆ ಒಂದು ಒಳ್ಳೆ ಫ್ರೇಮ್ ಮಾಡಿ ನನ್ನ ಇದರಲ್ಲಿ ಅವಾರ್ಡ್ಗಳ ಜೊತೆಲಿ ಅದನ್ನ ಇಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ ನೋಡಿ. ದೊಡ್ಡವರೇ ಎಂಥ ದೊಡ್ಡ ಮನಸ್ಸು ನೋಡಿ. ಅದಾದಮೇಲೆ ಕಾರ್ನಾಡ್ರು ಬರ್ದಿರೋದು ಎಲ್ಲ ಲೆಟ್ರ್ಗಳು ಇದೆ ನನ್ನ ಹತ್ರ. ಪ್ರತಿಯೊಬ್ಬರು ಬರ್ದಿದ್ದಾರೆ ನಮ್ಮ ಚಿತ್ರ ನೋಡಿ. ಕಾಸರಹಳ್ಳಿಯವರು ಇವಾಗ ಮೊನ್ನೆನೂ ಒಂದು ಟೆಕ್ಸ್ಟ್ ಮಾಡಿದ್ದಾರೆ, ಈ ಥರ ಒಂದು ಸಿನಿಮಾನ ನಾವು ಸುಮ್ಮನೆ ಬಿಡಬಾರ್ದು, ಇಂಡಿಯನ್ ಬೆಸ್ಟ್ 1000 ಫಿಲ್ಮ್ಸ್ ತೊಗೊಂಡ್ರು ಇನ್ ಫ್ಯೂಚರಲ್ಲಿ 50 ವರ್ಷ ಆದರೂ ಇದು ಒಂದು ಫಿಲ್ಮ್ ಅದರೊಳಗೆ. ಇಟ್ಸ್ ಎ ಮಾಸ್ಟರ್ ಪೀಸ್, ಕ್ಲಾಸಿಕ್. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.